ಟೌನ್ಶಿಪ್ ನಿರ್ಮಾಣವನ್ನು ವಿರೋಧಿಸಿ ಈಗಾಗಲೇ ಜೆಡಿಎಸ್ ದೊಡ್ಡ ಮಟ್ಟದ ಜನಾಂದೋಲನವನ್ನು ರೂಪಿಸಿ ಆಗಿದೆ. ಇನ್ನು ಬಿಜೆಪಿಯವರು ಪಾದಯಾತ್ರೆಗೆ ಮುಂದಾಗ್ತಿದ್ದಾರೆ ಅಂತ ನಾವು ಬೆಳಗ್ಗೆ ಅಷ್ಟೇ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸೊ ಈ ಹೋರಾಟಕ್ಕೆ, ಈ ಪಾದಯಾತ್ರೆಗೆ ಜೆಡಿಎಸ್ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಜೆಡಿಎಸ್ನಿಂದ ಟಕ್ಕರ್. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಏಕಾಂಗಿಯಾಗಿ ಪಾದಯಾತ್ರೆಯನ್ನ ಮಾಡ್ತಾರಂತೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಈ ಪಾದಯಾತ್ರೆ ಸಾಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಚಿಂತನೆಯನ್ನ ಜೆಡಿಎಸ್ ನಾಯಕರು ಮಾಡ್ತಿದ್ದಾರೆ. ಜುಲೈ 30, 31 ಹಾಗೂ ಆಗಸ್ಟ್ 1ನೇ ತಾರೀಕು 3 ದಿನ ಈ ನಡಿಗೆ ಮಾಡೋದ್ರ ಮೂಲಕ ಹೇಗಿದ್ರೂ ಜೆಡಿಎಸ್ಗೆ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ. ಅದನ್ನು ಇನ್ನಷ್ಟು ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ. ಈಗ ಒಟ್ಟಿಗೆ ಹೋಗ್ತೀವಿ, ನಾವು ಒಟ್ಟಿಗೆ ಇದ್ದೀವಿ ಅಂತ ಆಶಯ ಭಾಷಣ ಮಾಡೋದಕ್ಕೆ ಸರಿ ಇರುತ್ತೆ. ಬಟ್ ಹೋರಾಟ ಅಂತ ಬಂದಾಗ, ರಾಜಕೀಯ ಹಿತಾಸಕ್ತಿಗಳಂತ ಬಂದಾಗ ಒಟ್ಟಿಗೆ ಹೋಗೋದಕ್ಕಿಂತ ಲಾಭ ಸಿಂಗಲ್ ಆಗಿ ಹೋದ್ರೆ ಅನ್ನೋದು ಜೆಡಿಎಸ್ ಅರಿವಿಗೆ ಬಂದ್ ಆಗಿದೆ. ನಾವು ಬೆಳಗ್ಗೆ ಕೂಡ ನಿಮ್ಗೆ ಇದೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ನಾವು ಬೆಳಗ್ಗೆ ಅಷ್ಟೇ ಇದನ್ನು ಮಾತಾಡಿದ್ವಿ. ಜೆಡಿಎಸ್ಗೆ ಬಿಜೆಪಿ ಜೊತೆಗೆ ಹೋಗೋದ್ರಿಂದ ಏನು ಲಾಭ ಇಲ್ಲ. ಜೆಡಿಎಸ್ ಆಲ್ರೆಡಿ ಈ ಇಡೀ ಹೋರಾಟದಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋದನ್ನು ಪೊಟ್ರೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ. ಸೊ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅನ್ನೋದನ್ನ ಹೇಳ್ತಾ ಇದ್ದಾರಾ ಹಾಗಾದ್ರೆ, ಅಥವಾ ಒಗ್ಗಟ್ಟು ಜಸ್ಟ್ ಸೆಷನಲ್ಲಿ ಮಾತ್ರ, ಹೋರಾಟ ಅಂತ ಬಂದಾಗ ನಮ್ದು ಸ್ಟ್ರಾಟಜಿ ಬೇರೆ ಅನ್ನೋದನ್ನ ಹೇಳ್ತಿದ್ದಾರಾ? ಮಮತಾ, ಒಂದು ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಪ್ರಕರಣ ಇರುವಂತದ್ದು ಸಹಜವಾಗಿ ಅದು ಜೆಡಿಎಸ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ರಾಜಕೀಯವಾಗಿ ಇದ್ದೇ ಇದೆ. ಇನ್ನು ಹೋರಾಟದ ವಿಚಾರಕ್ಕೆ ಬರೋದಾದ್ರೆ, ಯಾವಾಗ ಈ ಟೌನ್ಶಿಪ್ ವಿಚಾರಗಳು ದೊಡ್ಡದಾಗಿ ಬಂತು ಆಗ ಜೆಡಿಎಸ್ ಇದನ್ನ ರಾಜಕೀಯವಾಗಿ ತೆಗೆದುಕೊಳ್ತು. ಆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂ ಅವರಿಗೆ ನೇರವಾಗಿ ಆ ಪ್ರಶ್ನೆಗಳನ್ನ, ಸವಾಲನ್ನ ಹಾಕಿ ಚರ್ಚೆಗೆ ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟರು. ಖುದ್ದು ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಕೂತ್ಕೊಂಡ್ರು. ಇದೆಲ್ಲವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ರೈತರಿಗೆ ಕೊಡುವಂತಹ ಕೆಲಸವನ್ನ ಜೆಡಿಎಸ್ ಮಾಡ್ತಿದೆ. ಹೀಗಾಗಿ ಜೆಡಿಎಸ್ ಇದನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾದಯಾತ್ರೆಯ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಬಿಜೆಪಿಯವರು ಇತ್ತೀಚೆಗೆ ಈ ಹೋರಾಟಕ್ಕೆ ಕೈ ಜೋಡಿಸುವಂತದ್ದು ಮತ್ತೆ ಅಲ್ಲಿಗೆ ಪ್ರತಿಭಟನಾ ಸ್ಥಳಕ್ಕೆ ಹೋಗುವಂತಹ ಕೆಲಸವನ್ನ ಮಾಡಿದ್ರೆ ಡೇ ಒನ್ ಇಂದ ಜೆಡಿಎಸ್ ಇದನ್ನ ವಿರೋಧ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಏಕಾಂಗಿಯಾಗಿ ಹೋಗೋಣ ಅನ್ನುವಂತ ನಿರ್ಧಾರಕ್ಕೆ ಜೆಡಿಎಸ್ ಬಂದಂತೆ ಕಾಣ್ತಿದೆ. ನಿನ್ನೆ ಬಿಜೆಪಿ ನಾಯಕರು ಪಾದಯಾತ್ರೆ ಘೋಷಣೆ ಮಾಡಿದ್ರು ಕೂಡ ಜೆಡಿಎಸ್ ಅವರು ಈಗಾಗಲೇ ಇದಕ್ಕೆ ದಿನಾಂಕವನ್ನು ನಿಗದಿ ಮಾಡ್ಕೊಂಡಿದ್ರು. ಹಾಗಾಗಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅಲ್ಲಿ ಪಾದಯಾತ್ರೆಯ ದಿನಾಂಕವನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಈಗಿರುವಂತಹ ಮಾಹಿತಿ ಪ್ರಕಾರ ಜುಲೈ 30, 31, ಆಗಸ್ಟ್ 1 3 ದಿನಗಳ ಕಾಲ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ನೀವು ಹೇಳಿದಾಗೆ ಹೌದು, ಅವರಿಗೆ ಮೈಲೇಜ್ ಸಿಗಬೇಕು ಅನ್ನುವಂಥದ್ದು ರಾಜಕೀಯವಾಗಿ ಸಹಜವಾಗಿ ಅದು ಪ್ಲಸ್ ಆಗುತ್ತೆ. ಅದನ್ನ ತಮ್ಮ ಪರವಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಈ ಒಂದು ಪಾದಯಾತ್ರೆನ ರೂಪಿಸ್ತಿದೆ ಅಂತ ಹೇಳ್ಬೋದು. ಮಮತಾ, ಧನ್ಯವಾದ ಶ್ರೀನಿವಾಸ್.